ವಾರ್ಡ್ ನಂಬರ್ 16-17ರಲ್ಲಿ 1.46 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಸುದ್ದಿಯ ವಿವರ. ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 16ರ ಸದಸ್ಯ ಫೈರೋಜ್ ಖಾನ್ ನೇತೃತ್ವದಲ್ಲಿ ಸುಮಾರು 1.46 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುರುವಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಅವರು ಗುದ್ದಲಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ನಗರಸಭೆ ವ್ಯಾಪ್ತಿಗೆ ಅಲ್ಪಸಂಖ್ಯಾತರ ವಿಶೇಷ ಅನುದಾನದಲ್ಲಿ ಈಗಾಗಲೇ 10 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಅದರಲ್ಲಿ 5 ಕೋಟಿ ವೆಚ್ಚದ ಕಾಮಗಾರಿಗಳು ಮುಗಿದಿದ್ದು, ಉಳಿದ 5 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದೆ. ಈ ರಸ್ತೆಗೆ ಹಿಂದೆ 3-4 ಬಾರಿ ಗುದ್ದಲಿ ಪೂಜೆ ಸಲ್ಲಿಸಿದ್ದಾರೆ. ಆದರೆ ಕಾಮಗಾರಿ ಪ್ರಾರಂಭಿಸಿಲ್ಲ ಎಂದು ದೂರುಗಳು ಬಂದಿದೆ. ಮತ್ತೆ ದೂರುಗಳು ಬರಬಾರದು ಎಂದು ಕೂಡಲೇ ಕಾಮಗಾರಿಯನ್ನು ಪ್ರಾರಂಭಿಸಿ 10 ದಿನದಲ್ಲಿ ಮುಗಿಸಬೇಕು ಎಂದು ಗುತ್ತಿಗೆದಾರನಿಗೆ ಸೂಚಿಸಿದರು. ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿಗಳ ಮುಖ್ಯಮಂತ್ರಿ ವಿಶೇಷ ಅನುದಾನವು ಬಿಡುಗಡೆಯಾಗಿದೆ. ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಮಗಾರಿಗಳು ಕುರಿತಂತೆ ರೂಪರೇಷೆಗಳನ್ನು ರಚಿಸಲು ಖಾಸಗಿ ಸಂಸ್ಥೆಗೆ ಜವಾಬ್ದಾರಿ ನೀಡಲಾಗಿದ್ದು, ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಯುಜಿಡಿ ಇಲ್ಲದ ಕಡೆಯೂ ಯುಜಿಡಿ ಮಾಡಿಸಲು ಕ್ರಮ ವಹಿಸಿ ಸುಂದರ ನಗರ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಶಾಸಕರಿಗೆ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದರು. ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಕುರಿಗಳ ರಮೇಶ್, ಉಪಾಧ್ಯಕ್ಷೆ ಸಂಗೀತಾ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ವೈ ಶಿವಕುಮಾರ್, ನಗರಸಭೆ ಸದಸ್ಯರಾದ ಎನ್ ಅಂಬರೀಶ್, ಅಫ್ಸರ್, ಏಜಾಜ್ ಪಾಷಾ, ಸುರೇಶ್ ಬಾಬು, ಶಾಮೀರ್ ಪಾಷಾ, ಸೈಯದ್ ಸಮಿ, ಹಿದಾಯತ್, ಶಫಿ, ಏಜಾಜ್ ಪಾಷಾ, ರಫೀಕ್, ಸಾದಿಕ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಚಂಜಿಮಲೆ ರಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಮುಖಂಡರಾದ ಟ್ರ್ಯಾಕ್ಟರ್ ಮುಸ್ತಫಾ, ನಜೀರ್, ಗೌಸ್ಪೀರ್, ನಜೀರ್, ಆರಿಫ್, ಅಯ್ಯೂಬ್, ಅಸ್ಲಂ, ಸೀಪುರ್ ಅಕ್ರಮ್, ಅರ್ಬಾಜ್ ಮುಂತಾದವರು ಉಪಸ್ಥಿತರಿದ್ದರು. ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಂಥ ನಮ್ಮ ಕೋಲಾರ ನಗರಸಭೆಗೆ ಮೈನಾರಿಟಿ ಫಂಡ್ 10 ಕೋಟಿ ವೆಚ್ಚದಲ್ಲಿ 5 ಕೋಟಿ ವೆಚ್ಚದಲ್ಲಿ ಆಲ್ರೆಡಿ ಕೆಲಸ ಮುಗಿಸಿದ್ದೀವಿ. ತಿರ್ಗಾ 5 ಕೋಟಿ ಮೈನಾರಿಟಿ ಫಂಡ್ಸ್ ಅಲ್ಲಿ 5 ಕೋಟಿ ಕೆಲಸವನ್ನು ಇವಾಗತ್ತು ಸ್ಟಾರ್ಟ್ ಮಾಡಿದ್ದೀವಿ. ಈ ರೋಡು ಮೊದಲು 2 ಸಲ 3 ಸಲ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರಂತೆ. ಎಲ್ಲ ಲೋಕಲ್ ಅವರು ಇಲ್ಲಿರುವಂಥ ಹಿರಿಯರು ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಇದು 10 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಆಗಿ 10 ಡೇಸ್ ಒಳಗಡೆ ಈ ರೋಡನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇಲ್ಲಿ ಪೂಜೆ ಮಾಡಿರೋದು 300 ಮೀಟರ್ ರೋಡ್, 300 ಮೀಟರ್ 400 ಮೀಟರ್ ವಾರ್ಡ್ ನಂಬರ್ 16ಗೆ 1,40,00,000 ರೂಪಾಯಿ ಕೊಟ್ಟಿದ್ದೀವಿ. ಅದರಲ್ಲಿ ಇವಾಗ ಮೈನಾರಿಟಿ ಫಂಡಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. 5 ಕೋಟಿ ರೂಪಾಯಿ ಟೋಟಲ್ ಇದು 10 5 ಆಗೋಗಿದೆ. ಇನ್ನು 5 ಕೋಟಿ ಈಗ ಮಾಡ್ತಾ ಇದ್ದೀವಿ. 5 ಕೋಟಿ ಈಗ ನಡೆಯುತ್ತೆ ಕೆಲಸ. ಇನ್ನು ಫಂಡ್ಸ್ ಈಗ ತಿರ್ಗಾ 30 ಕೋಟಿ ಬಂದಿದೆ ನಮಗೆ. ಅಂದರೆ ಅದು ಮೈನಾರಿಟಿ ಫಂಡ್ ಆ ಫಂಡ್ ಅಂತಲ್ಲ, CM ಸ್ಪೆಷಲ್ ಗ್ರಾಂಟಲ್ಲಿ 30 ಮಾಡಿ ರಿಕ್ವೆಸ್ಟ್ ಮಾಡಿ 30 ಕೋಟಿ ತೊಗೊಂಡಿದ್ವಿ. ವಿಶೇಷ ಅಂತ 30 ಕೋಟಿ ತೊಗೊಂಡಿದ್ದೀವಿ. ಅದನ್ನು ಒಂದು ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀವಿ. ಪ್ರೈವೇಟ್ ಏಜೆನ್ಸಿ, ಯಾಕಂದ್ರೆ ನಮ್ಮ ಹತ್ರ ಇಂಜಿನಿಯರ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಪ್ರೈವೇಟ್ ಏಜೆನ್ಸಿನ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀವಿ. ಎಲ್ಲ ರೋಡ್ಸ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಏನೇನಿದೆ ಟೌನ್ ಫುಲ್ಲು ಅದು ಮಾಡಿ ಆ ಎಸ್ಟಿಮೇಟ್ ಮಾಡಿದ್ಮೇಲೆ ಫಂಡ್ಸ್ ರಿಲೀಸ್ ಆಗಿದೆ. ಆ ಎಸ್ಟಿಮೇಟ್ ಮಾಡೋದಕ್ಕೆ 1 ತಿಂಗಳು 1.5 ತಿಂಗಳು ಹಾಕ್ಬಿಟ್ಟು ಟೌನೆಲ್ಲ ಅವ್ರು ಓಡಾಡಿ ಪ್ರೈವೇಟ್ ಏಜೆನ್ಸಿ ಕೊಡ್ತಾ ಇದ್ದೀನಿ. ಆ ಪ್ರೈವೇಟ್ ಏಜೆನ್ಸಿ ಎಸ್ಟಿಮೇಟ್ ಕೊಟ್ಟ ಮೇಲೆ ಒಂದು ಐಡಿಯಾ ಬರುತ್ತೆ, ಯಾವ್ಯಾವುದು ಪ್ರಾಬ್ಲಮ್ ಇರುತ್ತೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ, ಎಲ್ಲೆಲ್ಲಿ ಏನಿರೋದು ಗೊತ್ತಾಗ್ಬಿಡುತ್ತೆ. ಆದಮೇಲೆ ಆ ಪ್ರೈವೇಟ್ ಏಜೆನ್ಸಿ ಅದಾದ್ಮೇಲೆ ನಾನು 30 ಕೋಟಿ ರೂಪಾಯಿ ವರ್ಕನ್ನು ಸ್ಟಾರ್ಟ್ ಎಲ್ಲಿದೆಯೋ ಅಲ್ಲೇ ತಾರ್ ರೋಡ್ ಮಾಡ್ತಾ ಇದೀವಿ. ಯುಜಿಡಿ ಇಲ್ಲದೆ ಇರೋ ಜಾಗದಲ್ಲಿ ಮಿಸ್ಸಿಂಗ್ ಲೈನ್ 36 ಕಿಲೋಮೀಟರ್ ಇದೆ ನಮ್ದು ಮಿಸ್ಸಿಂಗ್ ಲೈನು. ಆ ಮಿಸ್ಸಿಂಗ್ ಲೈನು ರೆಡಿ ಮಾಡೋದಕ್ಕೆ ಪ್ಲಾಂಟ್ ಮಾಡೋದಕ್ಕೆ 64 ಕೋಟಿ ರೂಪಾಯಿ ಅನ್ನೋದು ಅದು ಟೆಂಡರ್ ಆಗಿದೆ. ಅದು ಮಿಸ್ಸಿಂಗ್ ಲೈನ್ಸ್ ಅದು ಪಾರ್ಟಿ ಟೆಂಡರ್ ಆಗಿದೆ. ಅದು ಸಪ್ರೇಟ್ 64 ಕೋಟಿ STP ಪ್ಲಾಂಟ್ ಮಿಸ್ಸಿಂಗ್ ಲೈನು 64 ಕೋಟಿ. ಇದು ಬಂದು ಇವಾಗ ಮಾಡ್ತಾ ಇರೋದು 10 ಕೋಟಿ. ಅದರಲ್ಲಿ 5 ಕೋಟಿ ಕೆಲಸ ಆಗಿದೆ. ಇನ್ನು 5 ಕೋಟಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 30 ಕೋಟಿ ಮಾಡ್ತಾರೆ. ಅದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದೀನಿ. ಅವರು ಎಲ್ಲ ಪ್ಲಾನ್ ಕೊಟ್ಟ ಮೇಲೆ ವರ್ಕ್ ಸ್ಟಾರ್ಟ್.